ಅವರು ಮಾಡಿರೋ ಕೆಲಸ ಅಕ್ಷಮ್ಯ ಅಪರಾಧ. ಯಾವುದೇ ಕಾರಣ ದೇಶದ್ರೋಹಿಗೆ ಸಮನಾದಂಥದ್ದು. ಅವರು ನ್ಯಾಯಮೂರ್ತಿಗಳು ಯಾರು? ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು. ಅವರು ಇಡೀ ದೇಶದ ಜುಡಿಷರಿ ಅಂದರೆ ನ್ಯಾಯಾಂಗ ವ್ಯವಸ್ಥೆಯನ್ನೇ ನೋಡುವಂತಹ, ನಿರ್ಣಯ ಮಾಡುವಂತಹ ಮುಖ್ಯಸ್ಥರು. ಅಂಥವ್ರ ಮೇಲೇ ಇವರು ಚಪ್ಪಲಿ ಎಸಿತಾರೆ. ಅಂದರೆ ಅದರಲ್ಲೂ ಒಬ್ಬ ಹಿರಿಯ ವಕೀಲ ಅಂತ ಹೇಳ್ಕೊಂಡು ಅವನನ್ನು ಹ್ಯಾಂಗ್ ನೇಣಿಗಂಬಕ್ಕೆ ಏರಿಸ್ಬೇಕು. ಅವನಂಥ ನೀಚ ಯಾರೂ ಇಲ್ಲ. ಜಡ್ಜ್ಗಳು ಸಾಮಾನ್ಯವಾಗಿ ಅವರು ಮಾತನಾಡುವಾಗ, ಅವರು ತೀರ್ಮಾನ ಮಾಡುವಾಗ ಮಾತಾಡ್ತಾರೆ. ಅದನ್ನೇ ದೊಡ್ಡ ಅಕ್ಷಮ್ಯ ಅಪರಾಧ ಅಂತೇಳಿ ಅವನು ಮನಸ್ಸಲ್ಲಿ ಇಟ್ಕೊಂಡು ತಿರ್ಗಿ ಅದನ್ನು ಹೇಳಿದ್ನೇ ಡಿಫೆಂಡ್ ಮಾಡ್ಕೋತಾವನೆ. ಆಮೇಲೆ ಈ ಮೀಡಿಯಾಗಳು, ಈ ಮಾಧ್ಯಮದವರು, ದೊಡ್ಡ ಮಾಧ್ಯಮದವ್ರಿಗೆ ಅವನಿಗೊಂದು ಹಿಡಿಯೋದು, ಅವನು ದೊಡ್ಡ ಮನುಷ್ಯ ಅಂತ. ದೇಶದ್ರೋಹಿ ಕೆಲಸ ಮಾಡಿದ್ದಾನೆ, ಅವನು ಫಸ್ಟ್ ಹ್ಯಾಂಗ್ ಮಾಡಬೇಕು. ಯಾವುದೇ ಮುಲಾಜ್ ನೋಡಬಾರ್ದು. ಅವನ್ನ ಹ್ಯಾಂಗ್ ಮಾಡಿದ್ರೇ ಈ ನ್ಯಾಯಾಂಗಕ್ಕೆ ಗೌರವ ಸಿಗೋದು. ವ್ಯವಸ್ಥೆಯಲ್ಲಿ ನ್ಯಾಯಮೂರ್ತಿಗಳು ತಮ್ಮ ತೀರ್ಮಾನ ಕೊಡುವಾಗ ಏನೇನೋ ಮಾತಾಡ್ತಿರ್ತಾರೆ. ದಟ್ ಈಸ್ ಕಾಲ್ಡ್ ಅಬಿಟಾ ಡಿಕ್ಟಾ. ಅವರು ವಿವೇಚನೆ ಬಿಟ್ಟದ್ದು, ಅದನ್ನೇ ಇವರು ಕಾಮೆಂಟ್ ಮಾಡುವಂಥ ಅಧಿಕಾರ ಇವಿಲ್ಲ. ಇವರು ಏನು ಮಾಡಬೇಕಾಯ್ತು, ಅದನ್ನು ಸನಾತನ ಅನ್ನೋದನ್ನೇ ದೊಡ್ಡದು ಮಾಡಿಕೊಂಡು ಹೋಗಿ ಚಪ್ಪಲಿ ತೊಗೊಂಡು ಹಾಕೋದು. ಅವನಿಗೆ ಬೇರೆ ಮಾರ್ಗ ಇದೆ, ಅದನ್ನು ಹುಡುಕೊಂಡ್ಬೋದಿತ್ತು. ಇದು ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ಅವಮಾನ ಮಾಡಿದ್ದಾನೆ. ಅಂಥ ನೀಚನ್ನ ಹ್ಯಾಂಗೆ ಮಾಡಬೇಕು? ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.